ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಪ್ರಲಾಪಗಳು 3ನೇ ಅಧ್ಯಾಯ 57ನೇ ವಾಕ್ಯ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದ್ದಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಕೂಗಿಕೊಂಡಾಗ ನಮ್ಮ ಹತ್ತಿರಕ್ಕೆ ಯಾರು ಬರ್ತಾರೆ? ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ನಾವು ಕಷ್ಟದಲ್ಲಿರುವಾಗ, ಸಂಕಷ್ಟದಲ್ಲಿರುವಾಗ, ವೇದನೆಗಳಲ್ಲಿರುವಾಗ, ಅನೇಕ ವಿಧವಾದ ಹೋರಾಟಗಳಲ್ಲಿರುವಾಗ, ಸಮಸ್ಯೆಗಳಲ್ಲಿರುವಾಗ ನಾವು ಅನೇಕರನ್ನ ಕರೆಯುತ್ತೇವೆ, ಅನೇಕರನ್ನ ಕೂಗುತ್ತೇವೆ. ಆದರೆ ಯಾರು ಸಹ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಒಂದು ವೇಳೆ ಬಂದರೂ ಸಹ ಅದು ಶಾಶ್ವತವಾಗಿ ಇರೋದಿಲ್ಲ. ಅದು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅವರು ಇರಬಹುದು, 1-2 ದಿವಸಗಳ ಮಟ್ಟಿಗೆ ನಮ್ಮ ಜೊತೆ ಇರಬಹುದು, ಒಂದು ಕಷ್ಟಗಳು ತೀರೋವರೆಗೆ ಮಾತ್ರ ಇರಬಹುದು. ಆದ್ರೆ ಅವ್ರು ಯಾರು ಸಹ ನಮ್ಮೊಟ್ಟಿಗೆ ಭಯಪಡಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ಬೋದು, ಮನುಷ್ಯರು ಕೆಲವರು ಹೇಳ್ಬೋದು, ಅವ್ರು ಹೇಳೋದು ಆ ಕ್ಷಣಕ್ಕೆ, ಆ ಒಂದು ಕ್ಷಣಿಕಕ್ಕೆ, ಆ ಒಂದು ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದಾದ ಮೇಲೆ ಆ ಕಷ್ಟಗಳು ತೀರಿ ಹೋಗೋದಿಲ್ಲ. ಆ ಕಷ್ಟಗಳಲ್ಲಿ ನಾವು ಇರ್ತೇವೆ, ಆ ಕಷ್ಟಗಳಲ್ಲೇ ಹೋರಾಡುತ್ತೇವೆ, ಆ ಕಣ್ಣೀರಿನಲ್ಲೇ ನಾವು ನಡೀತಾ ಇದ್ದೇವೆ. ಆದ್ರೆ ನಾವು ದೇವರನ್ನ ಕೂಗುವಾಗ, ಇಲ್ಲಿ ನೋಡ್ರಿ, ದೇವರ ಆತ್ಮನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದ್ದಿ. ದೇವರನ್ನು ನಾವು ಕೂಗಿಕೊಳ್ಳುವಾಗ ದೇವರು ನಮ್ಮ ಸಮೀಪಕ್ಕೆ ಬರುತ್ತಾನೆ. ಕರ್ತನು ನಮ್ಮ ಸಮೀಪಕ್ಕೆ ಬರ್ತಾನೆ. ದೇವರು ನಮ್ಮ ಸಮೀಪಕ್ಕೆ ಬರೋದು ಮಾತ್ರ ಅಲ್ಲ, ಭಯಪಡಬೇಡ ಎಂದು ಹೇಳ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಭಯಪಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದೇವರ ಆತ್ಮನು ನಿನ್ನ ಜೀವಿತವನ್ನು ಕುರಿತಾಗಿ ನೀನು ಭಯಪಡ್ತಾ ಇರಬಹುದು, ನೀನು ಸಮಸ್ಯೆಗಳನ್ನು ಕುರಿತಾಗಿ ಭಯಪಡ್ತಾ ಇರಬಹುದು. ಈ ಒಂದು ದಿವಸಗಳಲ್ಲಿ ವೇದನೆಗಳು, ದುಃಖಗಳು, ಸಮಸ್ಯೆಗಳು, ಹೋರಾಟಗಳನ್ನ ನೆನೆಸಿ ನೀನು ಭಯಪಡ್ತಾ ಇರಬಹುದು. ಅಯ್ಯೋ, ನನ್ನ ಜೀವಿತದಲ್ಲಿ ಏನಾಗುತ್ತೋ, ನನ್ನ ಜೀವಿತದ ಮುಂದಿನ ಗತಿ ಏನೋ ಎಂಬುದಾಗಿ ಒಂದು ವೇಳೆ ಭಯಪಡ್ತಾ ಇರಬಹುದು. ಸಾಲಗಳನ್ನು ನೆನೆಸಿ ನೀವು ಭಯಪಡ್ತಾ ಇರಬಹುದು, ಸಮಸ್ಯೆಗಳನ್ನು ನೋಡಿ ನೀವು ಭಯಪಡ್ತಾ ಇರಬಹುದು. ಈ ಲೋಕದಲ್ಲಿ ಅನೇಕ ಮನುಷ್ಯರನ್ನು ನೋಡಿ ನೀನು ಒಂದು ವೇಳೆ ಭಯಪಡ್ತಾ ಇರಬಹುದು. ಅಯ್ಯೋ, ಈ ಸೇವೆ ಹೇಗ್ ಮಾಡ್ಲಪ್ಪ, ಅನೇಕರು ನಮಗೆ ಭಯಪಡಿಸ್ತಾ ಇರ್ಬೋದು. ಅಧಿಕಾರಿಗಳನ್ನು ನೋಡಿ ನೀನು ಭಯಪಡ್ತಾ ಇರ್ಬೋದು. ಅನೇಕ ವಿಧದಲ್ಲಿ ನೀನು ಭಯಪಡ್ತಾ ಇರ್ಬೋದು. ಇವತ್ತಿನ ದಿನಮಾನಗಳಲ್ಲಿ ನಿನ್ನ ಜೀವಿತದಲ್ಲಿ ಭಯ ನಿನ್ನ ಹೃದಯದಲ್ಲಿ ಕಾಡ್ತಾ ಇರ್ಬೋದು. ನಿನ್ನ ಮನಸ್ಸಿನೊಳಗಡೆ ಅನೇಕ ವಿಧವಾದ ಭಯಗಳಿರ್ಬೋದು. ಆದ್ರೆ ದೇವರಾತ್ಮನ್ ಹೇಳ್ತಾ ಇದ್ದಾನೆ, ಆತನು ನಿನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳ್ತಾನೆ. ಪ್ರೀತಿ ದೇವರ ಮಕ್ಕಳೇ, ಈ ಭಯಪಡಬೇಡ ಅಂತ ಹೇಳುವಂತ ಒಂದು ಮಾತಿದೆಯಲ್ಲ, ನಿಜವಾಗ್ಲೂ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ, ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ, ನಮ್ಮ ಜೀವಿತವನ್ನ ಉತ್ತೇಜನ ಪಡಿಸುವಂಥದ್ದಾಗಿದೆ. ಯಾಕಂದ್ರೆ ದೇವರೇ ಹೇಳ್ತಾನೆ, ಸರ್ವಶಕ್ತನಾದ ದೇವರು ನಮ್ಮ ಸಮೀಪಕ್ಕೆ ಬಂದು ನಮ್ಮನ್ನ ಭಯಪಡಬೇಡ ಅಂತ ಹೇಳ್ತಾ ಇದ್ದಾನೆ. ಈ ಲೋಕದಲ್ಲಿರುವ ಮನುಷ್ಯರು ಹೇಳುವಾಗಲೇ ನಮಗೆ ಸ್ವಲ್ಪ ಸಮಾಧಾನ ಸಿಗುತ್ತಲ್ವಾ? ಈ ಲೋಕದಲ್ಲಿರುವ ನಮ್ಮ ಬಂಧು ಮಿತ್ರರು ನಮ್ಮನ್ನ ಭಯಪಡಬೇಡ ಅಂತ ಹೇಳುವಾಗ ನಮಗೆ ಸ್ವಲ್ಪ ಸಮಾಧಾನ ಸಿಗುತ್ತಲ್ವಾ? ಆದ್ರೆ ಆ ಸಮಾಧಾನ ಶಾಶ್ವತವಾದದ್ದಲ್ಲ. ಆದ್ರೆ ಈ ದೇವರು ಭಯಪಡಬೇಡ ಅಂತ ಹೇಳುವಾಗ ಆ ಸಮಾಧಾನ ಶಾಶ್ವತವಾಗಿರುತ್ತೆ. ನಿಮ್ಮ ಜೀವಿತದಲ್ಲಿ ಇನ್ನು ಮುಂದೆ ನೀವು ಭಯಪಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಯಾಕೆ ಅಂತ ಹೇಳಿ ನೋಡೋದಾದ್ರೆ, ಸರ್ವಶಕ್ತನಾದ ದೇವರು ನಮ್ಮನ್ನ ಬಲಪಡಿಸುವನಾಗಿದ್ದಾನೆ. ಆತನು ಹೇಳುವಂತ ಒಂದು ಮಾತು ಭಯಪಡಬೇಡ ಅಂತ ಹೇಳಿ. ನಾವು ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಪ್ರೀತಿ ದೇವರ ಮಕ್ಕಳೇ, ವಾಕ್ಯಗಳಲ್ಲಿ ಅನೇಕ ಕಡೆ ಭಯಪಡಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಕಡೆ ದೇವರು ಭಯಪಡಬೇಡ ಅಂತ ಹೇಳಿದ್ದಾನೆ. ಇಲ್ಲಿ ಅದೇ ರೀತಿ ಒಂದು ವಾಕ್ಯ ನಾವು ಗಮನಿಸೋಣ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಅಲ್ಲೂ ಸಹ ಹೆದರಬೇಡ ಅಂತ ಹೇಳ್ತಾ ಇದ್ದಾನೆ. ಇದೇ 41ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆಂದು ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಭಯಪಡ್ತಾ ಇದ್ದೇವೆ, ಅನೇಕ ಸಮಸ್ಯೆಗಳನ್ನ ನೋಡಿ ಭಯಪಡ್ತಾ ಇದ್ದೇವೆ, ಅನೇಕ ವಿಚಾರಗಳನ್ನು ನೋಡಿ ಭಯಪಡ್ತಾ ಇದ್ದೇವೆ, ಅನೇಕ ಕಾರ್ಯಗಳನ್ನು ನೋಡಿ ಭಯಪಡ್ತಾ ಇದ್ದೇವೆ. ಅಯ್ಯೋ, ನನ್ನ ಜೀವಿತ ಏನಾಗುತ್ತೋ, ನನ್ನ ಜೀವಿತದಲ್ಲಿ ಏನ್ ನಡೆಯುತ್ತೋ ಸ್ವಾಮಿ, ಅಯ್ಯೋ ಇದು ಏನಾಗ್ತಾ ಇದೆ ಎಂಬುದಾಗಿ ಒಂದು ವೇಳೆ ನೀವು ಭಯಪಡ್ತಾ ಇರ್ಬೋದು.
ಆದ್ರೆ ಇಲ್ಲಿ ಪ್ರಲಾಪಗಳ 3ನೇ ಅಧ್ಯಾಯದಲ್ಲಿ 57ನೇ ವಾಕ್ಯದಲ್ಲಿ ದೇವರ ಆತ್ಮನು ಹೇಳ್ತದಾನೆ, ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದ್ದಿ. ಹೌದು ಪ್ರಿಯರೇ, ದೇವರು ನಮ್ಮ ಸಮೀಪಕ್ಕೆ ಬಂದು ನಮ್ಮನ್ನು ಭಯಪಡಬೇಡ ಅಂತ ಹೇಳಿ ಧೈರ್ಯಪಡಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನ ಧೈರ್ಯವಾಗಿರು ಮಗನೇ, ಧೈರ್ಯವಾಗಿರು ಮಗಳೇ, ನಾನು ನಿನ್ನೊಂದಿಗಿದ್ದೇನೆ, ನೀನು ಭಯಪಡಬೇಡ, ಯಾವುದನ್ನು ಕುರಿತಾಗ ನೀನು ಚಿಂತಿಸಬೇಡ, ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ನಾನೇ ನೋಡ್ಕೊಳ್ತೇನೆ ಎಂಬುದಾಗಿ ದೇವರು ಬಲಪಡಿಸ್ತಾ ಇದ್ದಾನೆ. ಇವತ್ತು ಈ ಒಂದು ವಾಕ್ಯನ ಕೇಳುತ್ತಿರುವಂತ ನಿಮ್ಮ ಜೀವಿತದಲ್ಲಿ ಯಾವ ಒಂದು ವಿಚಾರದಲ್ಲಿ ನೀವು ಭಯಪಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಯಾವುದನ್ನು ಕುರಿತಾಗಿ ನೀವು ಭಯಪಡ್ತಾ ಇದ್ದೀರ ಗೊತ್ತಿಲ್ಲ, ಆದ್ರೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ ಭಯಪಡಬೇಡ ಎಂಬುದಾಗಿ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನ ಸಹ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನು, ಮಹಾಪರಿಶುದ್ಧನು, ಉನ್ನತನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯನ ಕೇಳುತ್ತಿರುವಂತ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯದೊಟ್ಟಿಗೆ ಸ್ವಾಮಿ, ನನ್ನೊಟ್ಟಿಗೆ ವಿಶೇಷವಾಗಿ ವಾಕ್ಯನ ಕೇಳುತ್ತಿರುವಂತ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ ಎಂಬ ವಾಕ್ಯಗಳ ಮುಖಾಂತರ ದೇವರೇ, ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿದಿ. ಅವರ ಪರಿಸ್ಥಿತಿಗಳು ಯಾವುದನ್ನು ಕುರಿತಾಗಿ ಭಯಪಡ್ತಾ ಇದ್ದಾರೆ, ಅವರ ಸನ್ನಿವೇಶಗಳಲ್ಲಿ ಯಾವುದನ್ನು ಕುರಿತಾಗಿ ಭಯಪಡ್ತಾ ಇದ್ದಾರೆ ಸ್ವಾಮಿ, ಅವರ ಜೀವಿತದಲ್ಲಿ ಯಾವುದನ್ನು ಕುರಿತಾಗಿ ಭಯಪಡ್ತಿದ್ದಾರೆ ನನಗೆ ಗೊತ್ತಿಲ್ಲ ದೇವರೇ. ಆದರೆ ಈ ವಾಕ್ಯದ ಮುಖಾಂತರ ಅವರನ್ನು ಧೈರ್ಯಪಡಿಸಿ, ವಾಕ್ಯದ ಮುಖಾಂತರ ನೀನು ಬಲಪಡಿಸಿ, ಈ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೂ ವಿಶೇಷವಾಗಿ ಸ್ವಾಮಿ, ಈ ವಾಕ್ಯನ ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.